ಹರಿ ಓಂ. ಓಂ ನಮೋ ಭಗವತೆ ಶ್ರೀ ಮಹಾವಿಷ್ಣುವೇ ನಮೋ ನಮಃ. ಹರಿ ಓಂ. ಪ್ರಿಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ನಾನು ಯಾವ ಕಾರಣದಿಂದ ಈ ಒಂದು ಸೀರಿಯಲ್ನ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ ಆ ವಿಷಯವನ್ನು ಪ್ರಸ್ತಾಪಿಸಿ ಮುಂದೆ ನಿಮಗೆ ಅರ್ಥವಾಗುವಂಥ ಒಂದು ವಿಷಯವನ್ನು ಹೇಳಿ ನಾನು ಮುಂದಿನ ಸೀರಿಯಲ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಏನು ಹೇಳಬೇಕು ಅಂತ ಹೊರಟಿದ್ದೀನಿ ಅಂದರೆ ಪರಮಾತ್ಮ ದಿವ್ಯ ಚೈತನ್ಯವು ಹೇಗಿದೆ, ಈ ಬ್ರಹ್ಮಾಂಡವನ್ನು ಹೇಗೆ ಎತ್ತಿ ಹಿಡಿದಿದ್ದಾನೆ, ಪರಮಾತ್ಮನು ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದ್ದಾನೆ, ಆ ಸೃಷ್ಟಿಯ ರಹಸ್ಯವೇನು, ಆ ಸೃಷ್ಟಿಯ ರಹಸ್ಯವನ್ನು ತಿಳಿಬೇಕು ಎಲ್ಲರೂ ಕೂಡ. ಅದು ನಾವು ಆಚರಣೆ ಮಾಡ್ತೀವೋ ಬಿಡ್ತೀವೋ ಅದು ಸೆಕೆಂಡರಿ. ಅದು ಯಾವಾಗಲೇ ಆಗಲಿ ಸೃಷ್ಟಿಯ ಒಂದು ನಿಯಮವನ್ನು ತಾವೆಲ್ಲರೂ ಕೂಡ ತಿಳಿಬೇಕು. ತದನಂತರ ಸನಾತನ ಧರ್ಮ, ಸನಂತರ ಬ್ರಹ್ಮಾಂಡದಲ್ಲಿ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ, ಅಂದರೆ ಬ್ರಹ್ಮಾಂಡದಲ್ಲಿ ಏನಿದೆಯೋ ಸಕಲ ಜೀವರಾಶಿಗಳಲ್ಲಿಯೂ ಆ ತತ್ವಗಳು ಇದ್ದಾವೆ ಎಂಬುದಾಗಿ ತಿಳಿಸುತ್ತೇನೆ. ತದನಂತರ ಓಂಕಾರ ಎಂದರೇನು, ಸನಾತನ ಧರ್ಮದ ಮೂಲ ಮಂತ್ರವಾದ ಓಂಕಾರ ಎಂದರೇನು ಇಂದಿನ ಸಂಚಿಕೆಯಲ್ಲಿ ಸೂಕ್ಷ್ಮವಾಗಿ ಹೇಳಿರುತ್ತೇನೆ. ಮುಂದಿನ ಸಂಚಿಕೆಗಳಲ್ಲೆಲ್ಲವೂ ಕೂಡ ವೇದ ಮಂತ್ರಗಳ ಸಹಿತವಾಗಿ, ಅರ್ಥ ಸಹಿತವಾಗಿ ಎಲ್ಲವೂ ಕೂಡ ನಿಮಗೆ ತಿಳಿ ಹೇಳಲು ನಾನು ಪ್ರಯತ್ನಿಸುತ್ತೇನೆ. ಹರಿವು ಪರಮಾತ್ಮ ಇದಂ ವಿಷ್ಣಂ ವಿಚಕ್ರಮೆ ತ್ರೇಧಾನಿ ದದೇಭದ ಸಮೂಳ್ಯ ಮತ್ಸ್ಯಪಾಂಸುರೆ. ಹಾಗಂದರೆ ಪರಮಾತ್ಮನು ಈ ಬ್ರಹ್ಮಾಂಡವನ್ನು 3 ಪ್ರಕಾರವಾಗಿ ಸೃಷ್ಟಿಸಿದ್ದಾನೆ. ಹಾಗಂದರೆ ಭೂಲೋಕ, ಅಂತರಿಕ್ಷ ಹಾಗೂ ದ್ಯೂಲೋಕ. ಭೂಲೋಕದಲ್ಲಿ ಸಕಲ ಜೀವರಾಶಿಗಳು ವಾಸಿಸುವಂಥ ಒಂದು ನೆಲೆಯಾಗಿದೆ. ಅಂತರಿಕ್ಷದಲ್ಲಿ ಸಕಲ ಜೀವರಾಶಿಗಳು ಅಗತ್ಯವಾಗಿರುವಂಥ ವಾಯು ಹಾಗೂ ವಾಣಿಯನ್ನು, ನಾವೇನಿವತ್ತು ಮಾತನಾಡ್ತಾ ಇದ್ದೀವಿ, ವಾಣಿಯನ್ನು ಪ್ರತಿಷ್ಠಾಪಿಸಿದ್ದಾನೆ ಅಂತರಿಕ್ಷ ಲೋಕದಲ್ಲಿ. ತದನಂತರ ದ್ಯೂಲೋಕದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಾದಿಗಳು, ಗ್ರಹೋಪಗ್ರಹಗಳನ್ನು ಸೃಷ್ಟಿಸಿದ್ದಾನೆ. ಹಾಗಾದರೆ ಈವಾಗ ಪರಮಾತ್ಮನು ಈ ಸೃಷ್ಟಿಸಿರುವ ನಿಯಮ ಸಕಲ ಜೀವರಾಶಿಗಳಲ್ಲೂ ಇರ್ತಕ್ಕಂಥದ್ದು. ಹಾಗಾಗಿ ಪರಮಾತ್ಮನು ವೇಷ್ಟಿ ವ್ಯಾಪ್ನೋತಿ ಚರಾಚರಂ ಸಾ ವಿಷ್ಣು ಪರಮೇಶ್ವರ. ಈ ಸೃಷ್ಟಿಯಲ್ಲಿ ಪರಮಾತ್ಮನು ಸಕಲ ಜೀವರಾಶಿಗಳು, ಅಣುರೇಣು ತೃಣ ಕಾಷ್ಠಾದಿಗಳಲ್ಲೂ ಕೂಡ ಪರಮಾತ್ಮನು ಇರ್ತಕ್ಕಂಥದ್ದು. ಯಾರೂ ಕೂಡ ಅದನ್ನು ಎಂದಿಗೂ ಯಾವಾಗಲೂ ಕೂಡ ಅದನ್ನು ಯಾರೂ ಏನೂ ಮಾಡೋದಕ್ಕೆ ಆಗದೇ ಇರತಕ್ಕಂಥ ಒಂದು ನಿಯಮವಿದೆ. ಹಾಗಾಗಿ ಆ ನಿಯಮವನ್ನು ಮುಂದಿನ ಇದರಲ್ಲಿ ಹೇಳ್ತಾ ಹೋಗ್ತೇನೆ. ತದನಂತರ ಸನಾತನ ಧರ್ಮ ಎಂದರೆ ಎಲ್ಲರೂ ಒಂದು ತಪ್ಪು ಕಲ್ಪನೆಯಿಂದ ಕೂಡಿದ್ದೀರ. ಸನಾತನ ಅಂದರೆ ಯಾರೇ ಮನುಷ್ಯನಿಂದ ಉತ್ಪನ್ನವಾದುದಲ್ಲ. ಸನಾತನ ಧರ್ಮ ಎಂದರೆ, ಸನಾತನು ಎಂದರೆ ಪರಮಾತ್ಮನು ಬ್ರಹ್ಮಾಂಡದ ಸೃಷ್ಟಿಯಲ್ಲಿ, ಬ್ರಹ್ಮಾಂಡದಲ್ಲಿ ಹಾಗೂ ಸಕಲ ಜೀವರಾಶಿಗಳಲ್ಲಿ ಯಾವ ತತ್ವ ನಿಯಮಗಳನ್ನು ಇಟ್ಟಿದ್ದಾನೋ ಅದನ್ನು ತಿಳಿದು, ಹಿಂದಿನ ಪೂರ್ವಿಕರು ಋಷಿಮುನಿಗಳು ಅದನ್ನು ತಿಳಿದು ವೇದಗಳ ಮೂಲಕ ಪರಮಾತ್ಮನು ಅದನ್ನು ಸೃಷ್ಟಿಯ ಮೂಲವನ್ನು ಅನಹಧ್ವನಿಯಿಂದ ಅದನ್ನು ಪ್ರಸ್ತುತಪಡಿಸ್ತಾನೆ. ಪರಮಾತ್ಮ ಋಷಿಮುನಿಗಳು ಅದನ್ನು ತಿಳಿದು ಜಾಗೃತರಾಗಿ ಅದನ್ನು ಪರಮಾಚರಣೆಯನ್ನು ಮಾಡ್ತಾ ಬಂದಂಥವರು ಸನಾತನ ಧರ್ಮಿಗಳೇ ಒಂದು ವಿನಃ ಮತ್ತಾವುದೂ ಇಲ್ಲ. ಹಾಗಾದರೆ ಈ ಸನಾತನ ಧರ್ಮಗಳು ಎಂದರೇನು? ಸನಾತನವಾದದ್ದು ಅಂದರೆ ಬ್ರಹ್ಮಾಂಡದ ಸೃಷ್ಟಿಯಿಂದ ಇಂದೂ ಇದೆ ಹಾಗೂ ಮುಂದೆ ಯುಗ ಪರ್ಯಂತವಾಗಿ ಪ್ರಳಯದವರೆಗೂ ಪರಮಾತ್ಮನ ಬ್ರಹ್ಮಾಂಡವನ್ನು ಪ್ರಳಯ ಮಾಡುವವರೆಗೂ ಇರ್ತಕ್ಕಂಥ ಸನಾತನವಾದ ತತ್ವಗಳು, ನಿಯಮಗಳು. ಮಾನವರು ಎಷ್ಟೇ ಪ್ರಬಲರಾಗಿದ್ದರೂ ಕೂಡ ಈ ಸನಾತನ ತತ್ವ ನಿಯಮಗಳನ್ನು ಯಾರೂ ಕೂಡ ಏನೂ ಮಾಡಲಾಗುವುದಿಲ್ಲ. ಹಾಗಾಗಿ ಒಂದು ಸನಾತನ ನಿಯಮಗಳನ್ನು ಹೇಳ್ತಾ ಹೋಗ್ತೇನೆ. ತದನಂತರ ಯಥಾ ಬ್ರಹ್ಮಾಂಡೇ ತಥಾ ಬ್ರಹ್ಮಾಂಡದಲ್ಲಿ ಯಾವ ದಿವ್ಯ ಶಕ್ತಿಗಳೆಲ್ಲ ದೇವತೆಗಳಿದ್ದಾರೋ ಗೊತ್ತಾಯ್ತಾ. ಹಾಗಾಗಿ ಆ ದಿವ್ಯ ದೇವತೆಗಳು ಸಕಲ ಜೀವರಾಶಿಗಳಲ್ಲೂ ಇರ್ತಕ್ಕಂಥವ್ರು.
ಅಲ್ಲಿ ದೇವರಿಲ್ಲ, ಇಲ್ಲಿ ದೇವರಿಲ್ಲ ಹಾಗಂತಲ್ಲ. ಸಕಲ ಜೀವರಾಶಿಗಳಲ್ಲೂ ಇರ್ತಕ್ಕಂಥದ್ದು ಪರಮಾತ್ಮನು. ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ. ಸೃಷ್ಟಿ ನಿಯಮವೂ ಹಾಗೆ, ಬ್ರಹ್ಮಾಂಡವು ಹೇಗೆ ಸೃಷ್ಟಿಯಾಗಿದೆಯೋ ಹಾಗೆ ಸಕಲ ಜೀವರಾಶಿಗಳ ಸೃಷ್ಟಿಯೂ ಕೂಡ ಏಕಾಕಾರವಾಗಿ ಒಂದೇ ರೀತಿಯಾಗಿದೆ. ಆ ತತ್ವ ನಿಯಮಗಳಿಂದ ಸಕಲ ಜೀವರಾಶಿಗಳನ್ನು ಸೃಷ್ಟಿಸಲ್ಪಟ್ಟಿದೆ ಎಂಬುದು ಗೊತ್ತಾಯ್ತಾ. ಹಾಗಾಗಿ ಈ ಬ್ರಹ್ಮಾಂಡದ ತತ್ವವು ಅದನ್ನು ರಹಸ್ಯವನ್ನೇ ಹೇಳಲು ನಾನು ಇಷ್ಟಪಡ್ತೇನೆ. ತದನಂತರ ಓಂಕಾರ ಅಂದರೆ ಸನಾತನ ಧರ್ಮದ ಒಂದು ಮೂಲ ಬೀಜ ಮಂತ್ರ ಅಂದರೆ ಸೃಷ್ಟಿಯ ಗರ್ಭದಿಂದ ಉತ್ಪನ್ನವಾದ ಈ ಮಂತ್ರವು ಸಕಲ ಜೀವರಾಶಿಗಳು ಕೂಡ ಈ ಬ್ರಹ್ಮಾಂಡದಲ್ಲಿ ಯಾವ ವಿದ್ಯೆಯೇ ಕಲೀರಿ, ಯಾರೇ ಕಲೀರಿ, ಇದನ್ನು ತಿಳಿಯಲು ಎಲ್ಲರೂ ಕೂಡ ಈ ಓಂಕಾರವೆಂಬ ಧ್ವನಿ ಅಥವಾ ಶಬ್ದವನ್ನು ಉಚ್ಚರಿಸದೆ ಗೊತ್ತಾಯ್ತು ಯಾವ ಜ್ಞಾನವೂ ಕೂಡ ಪ್ರಾಪ್ತಿಯಾಗುವುದಿಲ್ಲ. ಅಂತಹ ಓಂಕಾರವನ್ನು ಎಲ್ಲರೂ ತಿಳಿಯಿರಿ. ನನಗೆ ತಿಳಿದಷ್ಟು ಕಿಂಚಿತ್ ಜಾಸ್ತಿ ಹೇಳಲಿಕ್ಕಾಗಲ್ಲ, ಸ್ವಲ್ಪವನ್ನು ಹೇಳ್ತಾ ಹೋಗ್ತೇನೆ. ಇದು ಸನಾತನವಾದದ್ದು, ಬ್ರಹ್ಮಾಂಡದಲ್ಲೇ ಸೃಷ್ಟಿಯಿಂದ ಬಂದಂಥದ್ದು. ವೇದ ಮಂತ್ರಗಳೂ ಅಷ್ಟೆ ಪರಮಾತ್ಮನಿಂದಲೇ ಅನಹಧ್ವನಿಯಿಂದ ಪ್ರಾಪ್ತವಾದವುಗಳು. ಅಂತಹ ಒಂದು ವೇದ ಮಂತ್ರಗಳನ್ನು ಋಷಿಮುನಿಗಳು ಎಲ್ರಿಗೂ ತಿಳಿಸಿರ್ತಕ್ಕಂಥ ಇದು ಸನಾತನ ಧರ್ಮ. ಇದನ್ನೆಲ್ಲ ತಿಳಿದು ಯಾರು ಆಚರಣೆ ಮಾಡ್ತಾ ಬಂದರು ಜ್ಞಾನಿಗಳು, ಅದಕ್ಕೆ ಸನಾತನ ಧರ್ಮೀಯರು ಎಂಬುದಾಗಿ ಇದೇ ಹೊರತು ಸನಾತನವಾದ ತತ್ವ ನಿಯಮಗಳು ಏನು ನೀವು ಆಚರಣೆ ಮಾಡ್ತೀರೋ ಬಿಡ್ತೀರೋ ಅದು ಬೇರೆ ವಿಷಯ. ಆದರೆ ಸನಾತನವಾದ ತತ್ವ ನಿಯಮಗಳು ಬ್ರಹ್ಮಾಂಡದಲ್ಲಿ ಗೊತ್ತಾಯ್ತಾ, ಹಾಗೂ ಸಕಲ ಜೀವರಾಶಿಗಳಲ್ಲೂ ಕೂಡ ಇರ್ತಕ್ಕಂಥ ಒಂದು ತತ್ವ ನಿಯಮಗಳು ಎಂಬುದಾಗಿ ನಾನು ತಿಳಿಸಲು ಇಷ್ಟಪಡುತ್ತೇನೆ. ಮುಂದೆ ಅದನ್ನು ಮಂತ್ರಗಳ ಮೂಲಕ ಸವಿಸ್ತಾರವಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿ ಹೇಳ ಬಯಸುತ್ತೇನೆ. ಹರಿವು ಇವಾಗ ಸನಾತನವಾದ ಯಾವ ತತ್ವಗಳು ಇದೆ ಎಂಬುದಾಗಿ ಹೇಳ್ತೇನೆ. ಹಿಂದೆ ಹೇಳಿದೆ ಸೂರ್ಯನು ಸನಾತನವಾದ ಜಗತ್ ಸಂಚಾಲಕನಾದ ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟದ್ದು. ಹಾಗಾಗಿ ಸೂರ್ಯನೂ ಕೂಡ ಸನಾತನನು. ಹಾಗಾದರೆ ಇಂದಿನ ಸಂಚಿಕೆಯಲ್ಲಿ ಏನು? ನಾನಾ ಚಕ್ರಾತ್ಯ ಯಾಮ್ಯ ಒಪೋಂಸಿ ತಯೋರನ್ಯಧ್ರೋಚತೆ ಕೃಷ್ಣಮನ್ಯ ಶವೀಚ ಯದ ಋಷಿ ಚ ಸ್ವಸಾರೌ ಮಹದೇವಾನಾಮಸುರತ್ವಮೇಕಂ. ಹಾಗಂದರೆ ಪರಮಾತ್ಮನು ದೇವಾನ ಪೃಥ್ವಿಯಾದಿ ಸಮೀಪದಿಂದ ದೊಡ್ಡದಾಗಿರುವ ಏಕ ಅದ್ವಿತೀಯನಾದ ಅಸರತ್ವಂ ದೋಷನಾಶಗಳಲ್ಲಿ ನೆಲೆಗೊಂಡಿರುವ ಯಾವ ಶಾವಿ ಅಂಧಕಾರ ರೂಪ ಯಾಮ್ಯ ಎಲ್ಲ ಬ್ರಹ್ಮಾಂಡವನ್ನೇ ನಿದ್ರೆಗೆ ಒಳಪಡಿಸುವ ರಾತ್ರಿಯು ಚ ಮಧ್ಯ ಅರುಷಿ ಪ್ರಕಾಶ ರೂಪ ಹಗಲು ಸ್ವಸಾರೋ ಸಹೋದರಿಯಂತಿರುವ ನಾನಾ ಬಹುವಿಧ ಉಪವಂಸಿ ರೂಪಗಳನ್ನು ಚಕ್ರಾತಿ ಸೃಜಿಸಿರುವನು. ಹಗಲು ರಾತ್ರಿಗಳನ್ನು ಸೃಜಿಸಿರುವನು. ಥಯೋ ಈ ಇಬ್ಬರಲ್ಲಿ ಅನ್ಯತರವಾದ ಬೆಳಗಿನ ರೂಪವು ರೋಚತೆ ಎಲ್ಲನೂ ಪ್ರಕಾಶಗೊಳಿಸುತ್ತದೆ. ಚ ಮತ್ತು ಕೃಷ್ಣ ಕಪ್ಪು ಕೆಲಸಗಳನ್ನು ಅಂದರೆ ರಾತ್ರಿಯನ್ನು ಕೆಲಸಗಳನ್ನು ಮತ್ತೊಂದು ರಾತ್ರಿಯೂ ಮಾಡುತ್ತದೆ. ಇವೆರಡು ಯಾವನಿಂದ ನಿಯಾಮಕಗೊಂಡಿವೆಯೋ ಅವನೇ ಪರಬ್ರಹ್ಮನು. ಯಾವ ಪರಮಾತ್ಮನು ಹಗಲು ರಾತ್ರಿಗಳನ್ನು ಸೃಜಿಸಿ ಉದಯಿತ ಹೇಗೆ ನಿಯಮವನ್ನು ಮಾಡಿದ್ದಾನೋ ಅದೇ ಒಂದು ಪರಮಾತ್ಮನ ತತ್ವವಾಗಿದೆ. ಹಾಗಾದರೆ ಈ ಮಂತ್ರವು ಏನೆಂದರೆ, ಪರಮಾತ್ಮನು ಭೂಮಿಯನ್ನು ಸೂರ್ಯನನ್ನು ಸಂಚಾರ ಮಾಡುವ ವ್ಯವಸ್ಥೆ ಮಾಡಿರುವನೋ ಅವನೇ ಪರಬ್ರಹ್ಮನು. ಅವನು ಈ ವ್ಯವಸ್ಥೆ ಮಾಡದಿದ್ದರೆ ರಾತ್ರಿಯಾಗಲಿ ಹಗಲಾಗಲಿ ಆಗುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಪರಮಾತ್ಮನು ಪುರುಷಾರ್ಥ ಸಾಧನೆಗಾಗಿ ಹಗಲನ್ನು ನಾವೇನು ಕೆಲಸ ಮಾಡ್ತೀವಿ ಎಲ್ಲ ನಾವು ಜೀವನ ಮಾಡೋದಕ್ಕೆ ಏನೇನು ಮಾಡ್ತೀವಿ ಎಲ್ಲದೂ ಕೂಡ ಪುರುಷಾರ್ಥ ಸಾಧನೆಗಾಗಿ ಮತ್ತು ವಿಶ್ರಮಿಸಲು ರಾತ್ರಿಯನ್ನು ಸೃಜಿಸಿದ್ದಾನೆ. ಆ ರಾತ್ರಿ ಹೇಗೆ ಅಂದರೆ, ನಾವು ಒಂದು ಏನೇ ಕೆಲಸ ಮಾಡಿ ಬಂದಿದ್ರೂ ಕೂಡ ರಾತ್ರಿ ಊಟ ಆದಮೇಲೆ ನಮಗೆ ನಿದ್ರೆಯನ್ನು ಮಾಡಿದ ಮೇಲೆ ನಮಗೆ ಬೆಳಗಿನ ಜಾವ ಎಚ್ಚರವಾಗುತ್ತೆ. ಹಾಗಾಗಿ ನಮಗೆ ಶರೀರಕ್ಕೆ ವಿಶ್ರಾಂತಿ ದೊರಕುತ್ತದೆ. ರಾತ್ರಿಯು ನಿರ್ಮಿಸಿರುವನೆಂದು ತಿಳಿದು ಆ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಹೀಗೆಲ್ಲ ನಾವೆಲ್ಲರೂ
ಕಷ್ಟಪಡ್ತೀವಿ, ವಿಶ್ರಾಂತಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಕೊಡ್ತಾರೆ. ಆದರೆ ಹಾಗೆ ಪರಮಾತ್ಮನು ಧ್ಯಾನವನ್ನು ಮಾಡಬೇಕು ಎಂಬುದಾಗಿ. ತದನಂತರ ಇದೊಂದು ಹೇಳ್ತಾರೆ, ಚಿತ್ರಶ್ಚಿಕಿತ್ವಾನ್ ಮಹಿಷಸು ಪೂರ್ಣರೋಚಯನ್ ರೋದಸಿ ಅಂತರಿಕ್ಷಂ ಅಹೋರಾತ್ರೇ ಪರಿಸೂರ್ಯಂ ವಸಾನೆ ಪ್ರಾಸ್ಯ ವಿಶ್ವತಿರಥೋ ವೀರ್ಯಾಣಿ. ಹಾಗಂದರೆ ಚಿಕಿತ್ವಾನ್ ಮಹೇಸುಪರ್ಣ ಅದ್ಭುತವಾದ ಕ್ರಿಯಾ ಸಾಮರ್ಥ್ಯವುಳ್ಳ ಹಾಗೂ ಪ್ರಬಲ ತಮನವಾದ ಗತಿಶೀಲವಾದ ಅನುಚಲನವಲನೆಯನ್ನು ಉಳಿತಕ್ಕಂಥ ಪರಮಾತ್ಮನು ಅಂತರಿಕ್ಷಂ ರೋಧಿಸಿ ಅರೋಚೆಯನ್ನು ಅಂತರಿಕ್ಷವನ್ನು ಹಾಗೂ ಪೃಥ್ವಿ ಮತ್ತು ಧೂಲೋಕವನ್ನು ಪ್ರಕಾಶಗೊಳಿಸುತ್ತಾನೆ. ಇಂತಹ ಸೂರ್ಯ ಪ್ರಕಾಶಮಯವನ್ನು ಅಹೋರಾತ್ರಿ ಪರಿವಸಾನೆ ಅವಲಂಬಿಸಿ ಜೀವಿಗಳು ಹಗಲು ಮತ್ತು ರಾತ್ರಿಗಳು ಅಸ್ಯ ವೀರಾಣಿ ವಿಶ್ವ ಪ್ರತಿರತಃ ಪರಮಾತ್ಮ ಅದ್ಭುತ ಸಮಸ್ತ ಪರಾಕ್ರಮಗಳನ್ನು ಶಕ್ತಿಗಳನ್ನು ಬ್ರಹ್ಮಾಂಡಕ್ಕೆ ಬಿತ್ತರಿಸುತ್ತಾನೆ. ಇದರಿಂದ ನಾವು ಎಲ್ಲದೂ ಕೂಡ ಸುಖ ಸಂತೋಷ ಶಕ್ತಿ ಸಕಲ ಜೀವರಾಶಿಗಳು ಗಿಡ ಮರ ಎಲ್ಲದೂ ಕೂಡ ಒಂದು ಶಕ್ತಿಯು ಪ್ರಾಪ್ತವಾಗುತ್ತದೆ ಎಂಬುದಾಗಿ. ತದನಂತರ ಹೇಗೆ ಇದು ಸನಾತನವಾಗಿದೆ? ಸನಾತನಮೇನ ಮಾಹುರುತಾಧ್ಯ ಷಟ್ ಪುನರ್ನವಃ ಅಹೋರಾತ್ರೆ ಪ್ರಜಾಯೇತೆ ಅನ್ಯಸ್ಯ ರೂಪಯೋ. ಹಾಗಂದರೆ ಇವು ಬ್ರಹ್ಮಾಂಡದ ಸೃಷ್ಟಿಯಿಂದಲೇ ವ್ಯಕ್ತವಾಗಿರ್ತಕ್ಕಂಥ ಪರಮಾತ್ಮನಿಂದ. ಅನ್ಯಸ್ಯ ರೂಪಯೋ, ಯಾವ ರೀತಿ ಪರಸ್ಪರ ರೂಪಗಳಲ್ಲಿ ಅಹೋರಾತ್ರ ಪ್ರಜಾಯತೆ ದಿನರಾತ್ರಿಗಳು ನಿತ್ಯ ನೂತನ ಹಾಗೂ ಸನಾತನಗಳಾಗುತ್ತವೆಯೋ ಅಂದರೆ ಅವು ಪ್ರತಿ ದಿವಸ ಬೇರೆ ಬೇರೆ ರೂಪದಿಂದ ಪ್ರಕಟವಾಗುತ್ತವೆ. ಹಾಗಾಗಿ ಏನಂ ಸನಾತನ ಮಾಹು, ಇವನಿಗೆ ಸನಾತನವೆನ್ನುತ್ತಾರೆ. ಹಗಲು ರಾತ್ರಿಗಳು ಯಾರು ಪರಮಾತ್ಮನ ಸೃಷ್ಟಿಸಲ್ಪಟ್ಟಿದೆಯೋ ಇವೆಲ್ಲವೂ ಕೂಡ ಸನಾತನವೆನ್ನುತ್ತಾರೆ. ಉತ ಅದ್ಯ ಪುನಃ ನವಸ್ಯ, ಅವನು ಮತ್ತೆ ಮತ್ತೆ ನವವಾಗಿಯೇ ಇರುತ್ತಾನೆ. ಈ ಹಗಲು ರಾತ್ರಿಗಳು ಹೇಗೆ ಅಂದರೆ ಒಂದೇ ರೀತಿಯಾಗಿ ಇರೋದಿಲ್ಲ, ಅದು ಋತುಗಳಿಗನುಸಾರವಾಗಿ ಹಗಲು ರಾತ್ರಿಗಳ ಪರಿವರ್ತನೆಯನ್ನು ಮಾಡ್ತಾ ಇರ್ತವೆ ಎಂಬುದಾಗಿ. ಹಾಗಾಗಿ ಇಷ್ಟು ಪರಮಾತ್ಮನಿಂದ ಬಂದಿದೆ. ಇನ್ನೂ ಸನಾತನ ತತ್ವಗಳು ಬ್ರಹ್ಮಾಂಡದಲ್ಲಿ ಹೇಗೆ ಇದೆ ಎಂದು ಹೇಳಲ್ಪಡ್ತೇನೆ. ಹಾಗಾಗಿ ಎಲ್ಲರೂ ಕೂಡ ನಿಮ್ಮೆಲ್ಲರಿಗೂ ನನ್ನ ನಮನಗಳು. ನಿಧಾನವಾಗಿ ಬ್ರಹ್ಮಾಂಡದ ಸೃಷ್ಟಿಯ ರಹಸ್ಯವನ್ನು ಸಕಲ ಜೀವರಾಶಿಗಳು ಸುಖವಾಗಿ ಸಂತೋಷವಾಗಿ ಬದುಕಲು ನಿರ್ಮಿಸಿರುವಂಥ ಪರಮಾತ್ಮನ ದಿವ್ಯ ತೇಜಸ್ಸಿನ ಶಕ್ತಿಗಳನ್ನು ಎಲ್ಲರೂ ತಿಳಿಯಿರಿ. ನಿಧಾನವಾಗಿ ನಾನು ಹೇಳ್ತಾ ಹೋಗ್ತೇನೆ, ಎಲ್ಲರೂ ತಿಳಿಯಿರಿ. ಒಂದು ಸರಿ ಎಲ್ಲ 2 ಸರಿ ತಿಳಿದು ಅರ್ಥ ಮಾಡ್ಕೊಳ್ಳಿ. ಹಾರಿವು ನೀವೆಲ್ಲರೂ ಕೂಡ ಫಾರ್ವರ್ಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಕೂಡ ತಿಳ್ಕೊಳ್ಳಿ ಎಂಬುದಾಗಿ ನಿಮ್ಮಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಹಾರಿವು.